ಇಲ್ಲಿ ನೋಡಿ ಅದಕ್ಕೆ ಮೇಲ್ ಬಂದಿದೆ. ಏನ್ ಮೇಲ್ ಶಿರು? ಫಾರಿನ್ ಕ್ಲೈಂಟ್ಸ್ ಬಂದಿದ್ರಲ್ಲ ನಮ್ಮ ಈವೆಂಟ್ಗೆ, ಅವ್ರಿಗೆ ದಿಶಾ ಅವ್ರು ಹಾಕಿದ ಔಟ್ಫಿಟ್ ತುಂಬಾ ಇಷ್ಟ ಆಗಿದೆ ಅಂತ ಅಫಿಷಿಯಲ್ ಆಗಿ ಮೇಲ್ ಕಳಿಸಿದ್ದಾರೆ. ಅವ್ರಿಗೆ ಇಷ್ಟ ಆಗಿರೋದು ಔಟ್ಫಿಟ್ಟಾ ಇಲ್ಲ ದಿಶಾನಾ? ಎರಡು ಅದಕ್ಕೆ. ನಮ್ಮ ಮುಂದಿನ ಔಟ್ಫಿಟ್ಸ್ನು ದಿಶಾ ಅವರೇ ಕ್ಯಾರಿ ಮಾಡಬೇಕು ಅನ್ನೋದು ಅವ್ರ ಡಿಮ್ಯಾಂಡು. ಬೇಗ ದಿಶಾ ಅವ್ರ ಹತ್ರ ಮಾತಾಡ್ಬಿಡಿ. ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಹೌದಾ? ಏನಂದ್ರು? ಒಪ್ಕೊಂಡ್ರಾ? ಇಲ್ಲ. ಒಪ್ಕೊಳ್ಳಿಲ್ವಾ? ಯಾಕಂತದ್ಕೆ? ಅವ್ರ ಮಾನಿಟರಿ ಡಿಮ್ಯಾಂಡ್ಸ್ ಏನಿದ್ರು ಕೊಡೋಣ. ಅವ್ರು ನಮಗೆ ಅವಶ್ಯಕತೆ ಇದ್ದಾರೆ, ಅದಕ್ಕೆ ಬೇಕವರು. ಅದನ್ನ ಹೇಳಕ್ಕಾದ್ರೂ ಅವಳು ಫೋನ್ ರಿಸೀವ್ ಮಾಡ್ಬೇಕಲ್ವಾ? ಫೋನ್ ರಿಸೀವ್ ಮಾಡ್ತಿಲ್ವಾ? ಫೋನೇ ರಿಸೀವ್ ಮಾಡ್ತಿಲ್ಲ. ಎಷ್ಟ್ ಸಲ ಅಂತ ನಾನು ಮೇಲ್ ಬಿದ್ದು ಫೋನ್ ಮಾಡ್ಲಿ ಹೇಳು? ಹೌದಾ? ಅಲ್ಲ, ಅಟ್ಲೀಸ್ಟ್ ವಾಪಸ್ ಆದ್ರೂ ಕಾಲ್ ಮಾಡ್ಬೇಕಲ್ವಾ? ಹೋಗ್ಲಿ ಬಿಡಿ, ಅದಕ್ಕೆ ಬ್ಯುಸಿ ಇರ್ತಾರೆ ಅನ್ಸುತ್ತೆ. ಅಂದ್ರೆ ನಾವೇನ್ ಬ್ಯುಸಿ ಇಲ್ಲ ಅಂತನಾ? ನಾನೆಲ್ಲ ಹಾಗೆ ಹೇಳ್ದೆ ಅದಕ್ಕೆ. ಹೋಗ್ಲಿ ಬಿಡಿ, ನಾನೇ ಕಾಲ್ ಮಾಡ್ತೀನಿ. ಬೇಡ ಚಿರು, ನಿನ್ ಕಾಲ್ ಅವಳು ರಿಸೀವ್ ಮಾಡಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಮತ್ತೇನು ಮಾಡೋದೀಗ? ನಾನೇ ಫೋನ್ ಮಾಡ್ತೀನಿ. ಬೇಗ ಮಾಡಿ ಅದಕ್ಕೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಳೆ ನಾಡಿದ್ರಷ್ಟರಲ್ಲಿ ಅವ್ರು ನಮ್ಮ ಕಂಪ್ನಿಗೆ ಬರಬೇಕು. ಬರೀ ಬರೋದಲ್ಲ, ಕನ್ಸಲ್ಟೆಂಟ್ ಆಗಿ ಬರಬೇಕು. ಆಯ್ತು, ಕೇಳಿ ನೋಡ್ತೀನಿ. ರಿಕ್ವೆಸ್ಟ್ ಮಾಡಿಕೊಂಡ್ರು ಪರವಾಗಿಲ್ಲ ಅದಕ್ಕೆ. ಅವ್ರು ಬೇಕು ನಮಗೆ, ತುಂಬ ಇಂಪಾರ್ಟೆಂಟ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗಿವ್ ಮಿ ಸಮ್ ಟೈಮ್, ಐಲ್ ಗೆಟ್ ಬ್ಯಾಕ್ ಟು ಯು. ಐಲ್ ಬಿ ವೇಟಿಂಗ್. ದೀಪಾ, ಬೆಳಗ್ಗೆಯಿಂದ ಯಾವ ಫೋನು ಬಂದೇ ಇಲ್ವಾ? ಫೋನಾ? ನನ್ಗೆ ಯಾರಕ್ಕ ಫೋನ್ ಮಾಡ್ತಾರೆ? ಅಪ್ಪ ಅಮ್ಮ ವಾರಕ್ಕೆ ಒಂದ್ಸಲಿ ಫೋನ್ ಮಾಡ್ತಾರಪ್ಪ. ನಾನು ದಿಶಾ ಥರ ದೊಡ್ಡ ಮಾಡ್ಲಾ ದಿನ ಪೂರ್ತಿ ಫೋನ್ ಬರಕ್ಕೆ? ನೀನೇ ದಿಶಾ ಆದ್ರೂ ಅವಳಿಗೆ ಬೈತಿರ್ತೀಯಲ್ಲ ಅಕ್ಕ. ನಾನು ಅವಳನ್ನ ಒಪ್ಪಲ್ಲ. ನಾನು ಯಾವತ್ತಿದ್ರು ದೀಪಾನೇ. ಆಯ್ತು, ದಿಶಾಗ್ ಫೋನ್ ಬಂದಾಗ ದೀಪ ಅನ್ಕೊಂಡ್ ಮಾತಾಡ್ಬಿಡ, ದಿಶಾ ತರ ಮಾತಾಡು. ಓ ಅಕ್ಕ, ನೀವ್ ಬೆಳಿಗ್ಗೆ ಫೋನ್ ಕೊಟ್ಟು ಹೋದ್ರಲ್ವಾ, ಅವಾಗ ಸೌಂದರ್ಯ ಮೇಡಮ್ ಫೋನ್ ಮಾಡಿದ್ರು. ನಾನ್ ನಂದೇ ಫೋನಿಗೆ ಫೋನ್ ಮಾಡ್ತಿದ್ದಾರೆ ಅಂತ ಎತ್ತಕ್ ಹೋದೆ. ಸದ್ಯ ಬಚಾವಾದೆ, ಮಾತಾಡ್ಲಿಲ್ಲ. ನೋಡಿದ್ಯಾ, ಅದಕ್ಕೆ ಜೋಪಾನ ಅಂದಿದ್ದು. ಆದ್ರೆ ನೀನ್ ರಿಸೀವ್ ಮಾಡಿದ್ಯಾ ಇಲ್ವಾ? ಮಾಡ್ಲೇ ಇಲ್ಲ. ಯಾಕೆ? ಅವ್ರ ಜೊತೆ ಏನ್ ಮಾತಾಡೋದು? ಇವೆಂಟ್ ಅಲ್ಲಿ ಕೇಳ್ದಂಗೆ ಆಫೀಸಿಗೆ ಬಾ, ಕಂಪ್ನಿ ಸೇರ್ಕೊ ಅಂತ ಕೇಳ್ತಾರೆ. ದೀಪಾ, ಅವ್ರು ಏನಾದ್ರೂ ಮಾತಾಡ್ಲಿ, ನೀನ್ ಮಾತಾಡ್ಬೇಕು. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು. ಸರಿ. ದೀಪಾ, ಫೋನ್ ಬರ್ತಿದೆ. ಅಕ್ಕ, ಸೌಂದರ್ಯ ಮೇಡಮ್ ದಿಶಾಗ್ ಫೋನ್ ಮಾಡ್ತಿದ್ದಾರೆ. ರಿಸೀವ್ ಮಾಡಿ ಏನಂತ ಕೇಳು. ಈಗ ನೋಡಿ ದಿಶಾಗ್ ನಾನು ಹೆಂಗ್ ಮಾತಾಡ್ತೀನಿ ಅಂತ. ಹೂಸ್ ದಿಸ್? ಹಾಯ್ ದಿಶಾ, ದಿಸ್ ಇಸ್ ಸೌಂದರ್ಯ. ಸೌಂದರ್ಯ? ಯಾಕೆ ಸೌಂದರ್ಯ? ಇವತ್ತು ಇವೆಂಟ್ ಅಲ್ಲಿ ಸಿಕ್ಕಿದ್ನಲ್ಲ, ಚಿರು ಅತ್ತಿಗೆ ಸೌಂದರ್ಯ. ಗಾಡ್, ಅದೇ ನಾನು ನಿಮ್ಮ ಐಡೆಂಟಿಟಿ. ಆಯ್ತು, ಹೇಳಿ, ಏನ್ ಕಾಲ್ ಮಾಡಿದ್ದು? ಅದೇ, ನಾನು ನಮ್ಮ ಕಂಪನಿಗೆ ಜಾಯ್ನ್ ಆಗೋದಕ್ಕೆ ಆಫರ್ ಕೊಟ್ಟಿದ್ನಲ್ಲ, ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಿದ್ರಾ? ಆಗಲ್ಲ ಅಂತ ಹೇಳಿದ್ನಲ್ವಾ, ಮತ್ತೆ ಕಾಲ್ ಮಾಡ್ತಿದ್ದೀರಾ? ಆಗ್ಲೇನೋ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ಕಾಲ್ ಮಾಡಿದೆ, ಬಟ್ ಯು ಡಿಡ್ಂಟ್ ಪಿಕ್ ಮೈ ಕಾಲ್. ರಿಸೀವ್ ಮಾಡಲಿಲ್ಲ ಅಂದ್ರೆ ಬಿಸಿ ಇದ್ದಾರೆ ಅಂತ ಅರ್ಥ, ಅಥವಾ ಮಾತಾಡಕ್ ಇಷ್ಟ ಇಲ್ಲ ಅಂತ ಅರ್ಥ. ಪದೇ ಪದೇ ಕಾಲ್ ಮಾಡಿದ್ರೆ ನಿಮ್ ಬಗ್ಗೆ ಮರ್ಯಾದೆ ಕಡಿಮೆ ಆಗುತ್ತೆ ಮಿಸ್ ಸೌಂದರ್ಯ. ದಿಶಾ, ದಿಸ್ ಇಸ್ ಟೂ ಮಚ್. ಡೋಂಟ್ ಶೌಟ್. ಐ ಆಮ್ ಹ್ಯಾವಿಂಗ್ ಮೈ ಬ್ಯೂಟಿ ಸ್ಲೀಪ್. ಓಕೆ, ಸಾರಿ. ಯು ಆರ್ ದ ಫೇಸ್ ಆಫ್ ಅವರ್ ಬ್ರ್ಯಾಂಡ್. ಅದಕ್ಕೆ ಅಂಡ್ ಎನಿ ಕಾಸ್ಟ್ ಯು ಕಾಂಟ್ ರಿಜೆಕ್ಟ್. ನೀವು ಬರಲೇಬೇಕು. ಆ ಥರ ಯಾವ್ದಾದ್ರೂ ನಮ್ಮಿಬ್ರು ಮಧ್ಯೆ ಅಗ್ರಿಮೆಂಟ್ ಆಗಿದೆಯಾ? ವಾಟ್ ಶಿಫಾಲಿ, ಹ್ಯಾವ್ ಯು ಸೈನ್ ಸಮ್ ಅಗ್ರಿಮೆಂಟ್? ನೋ ಮ್ಯಾಮ್. ಕೇಳಿಸ್ಕೊಂಡ್ರಾ? ನೋ ಅಂತಿದ್ದಾರೆ. ನಾನು ಎಲ್ಲಿರಬೇಕು, ಯಾರ ಜೊತೆ ವರ್ಕ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಗಾಟ್ ಇಟ್? No, Disha. It's not like that. What I'm trying to say is... Sorry, not interested. ಅದಕ್ಕೆ ಮೈದ್ನ ಮಾಡ್ಲು ಅಂತ ಮೆರ್ಸಿದೋ ಚೆನ್ನಾಗಿ ಮಾಡ್ಬಿಡೋದ್ಲು. ನನ್ನನ್ನ ಉರ್ಸೋಕೆ ಅಂತ ಈ ಥರ ಮಾತಾಡ್ತಿದ್ಯಾ ಅಲ್ವಾ? ನಾನು ಯಾಕೆ ಉರಿಸ್ಲಿ ಮೇಡಮ್? ಅವಳು ನಿಮಗ್ ಕೈ ಕೊಟ್ಲು ಅಂತ ನೀವೇ ಉರ್ಕೊಂಡು ಕೂತಿದ್ದೀರಲ್ಲ. ದಿಶಾ ನಮ್ಮ ಆಫರ್ನ ರಿಜೆಕ್ಟ್ ಮಾಡಿದ್ಲು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಈಗ ತಾನೇ ನೀವಿಬ್ರು ಅದ್ರ ಬಗ್ಗೆನೇ ಮಾತಾಡ್ಸಿದ್ರಲ್ಲ. ಓ, ಹಾಗಾದ್ರೆ ಈ ಮನೆಯಲ್ಲಿ ಏನೇನ್ ನಡೆಯುತ್ತೆ ಅಂತ ಕದ್ದು ಕೇಳಿಸ್ಕೊತೀಯಾ?
ಕತ್ ಕೇಳಿಸ್ಕೊಳ್ಳೋ ಬುದ್ಧಿ ಇಲ್ಲ ಮೇಡಮ್ ನನಗೆ. ನೀವಿಬ್ರು ಮಾತಾಡ್ತಿರೋದು ಅಡ್ಗೆ ಮನೆವರೆಗೂ ಕೇಳಿಸ್ತಿತ್ತು. ಬೇಕಿದ್ರೆ ಅಕ್ಕನ್ ಕೇಳಿ. ನಾನು ಕೊಟ್ಟ ಆಫರ್ನ ಇದುವರೆಗೂ ಯಾರು ರಿಜೆಕ್ಟ್ ಮಾಡಿಲ್ಲ. ಹೌದಾ? ಹಾಗಾದ್ರೆ ದಿಶಾ ಏನ್ ಮಾಡಿದ್ಲು? ಒಪ್ಕೊಂಡ್ಲಾ? ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಅವಳನ್ನ ಅಟ್ ಎನಿ ಕಾಸ್ಟ್ ನಮ್ಮ ಕಂಪನಿಗೆ ಸೇರಿಸ್ಕೊತೀನಿ. ಚಿರು ಜೊತೆ ಕೆಲಸ ಮಾಡೋ ಹಾಗೆ ಮಾಡ್ತೀನಿ. ನಿಮ್ಮಿಂದ ಅದೆಲ್ಲ ಆಗದಿರೋ ಕೆಲಸ ಮೇಡಮ್. ಸುಮ್ನೆ ನನ್ ಮುಂದೆ ಪೌರುಷ ತೋರಿಸ್ಬೇಡಿ. ಅಲ್ಲ, ಅವಳು ಬರೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬರೋವಳು ಅಲ್ವಾ? ಅವಳು ಬರ್ತಾಳೆ. ಚಾಲೆಂಜ್ ಮಾಡ್ತೀಯಾ? ಮಾಡ್ತೀನಿ ಮೇಡಮ್. ಅವಳು ಬರಲ್ಲ. ಅವಳು ಹೆಂಗ್ ಬರ್ತಾಳೆ ಅಂತ ನಾನು ನೋಡ್ತೀನಿ. ಚಾಲೆಂಜ್ ಅಕ್ಸೆಪ್ಟೆಡ್ ಅಲ್ವಾ ಸೌಂದರ್ಯ? ದೀಪ, ಯಾಕೆ ಅಷ್ಟೊಂದು ಉರಿಸ್ತಿದ್ಯಾ? ಅಕ್ಕ, ದೀಪಾವಳಿ ಟೈಮ್ ಅಲ್ವಾ ಅಕ್ಕ? ಅದಕ್ಕೆ ಸುಸುರಾ ಅಂತ ಸುಸುರ್ಬತ್ತಿ ಉರಿಯೋ ತರ ಆಗಾಗ ಇವ್ರನ್ನ ಉರಿಸ್ತಾ ಇರ್ಬೇಕು. ಆಗ್ಲೇ ಮಜಾ. ಅವಳು ನಿಮಗ್ ಕೈ ಕೊಟ್ಲು ಅಂತ ನೀವೇ ಉರ್ಕೊಂಡ್ ಕೂತಿದ್ದೀರಲ್ಲ. ನಿಮ್ಮಿಂದ ಅದೆಲ್ಲ ಆಗದಿರೋ ಕೆಲಸ ಮೇಡಮ್. ಸುಮ್ನೆ ನನ್ ಮುಂದೆ ಪೌರುಷ ತೋರಿಸ್ಬೇಡಿ. ಅವಳು ಬರೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬರೋವಳು. ಅವಳು ಬರಲ್ಲ. ಅವಳು ಹೆಂಗ್ ಬರ್ತಾಳೆ ಅಂತ ನಾನು ನೋಡ್ತೀನಿ. ಓಕೆ, ಅಟ್ಲೀಸ್ಟ್ ಒಂದು ಫಾರ್ಮಲ್ ಆಗಿ ಮೇಲ್ ಮಾಡೋಣ. ಲೆಟ್ ಮೀ ಸಿ. ಹಾಯ್ ದಿಶಾ, ಪ್ಲೀಸ್ ರೀಕನ್ಸಿಡರ್ ದ ಆಫರ್ that I gave you.